ಅಧಿವೇಶನದ ಹೊತ್ತಲ್ಲೇ ಪಬ್ಲಿಕ್ ಟಿವಿ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಸೊ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಬಣಗಳಿಲ್ಲ, ಎಲ್ಲರೂ ಒಂದೇ ಬಣ, ಕಾಂಗ್ರೆಸ್ ಬಣ. ಇದು ರೆಡಿಮೇಡ್ ವಾಕ್ಯ ಕಾಂಗ್ರೆಸ್ ನಾಯಕರಲ್ಲಿ ಬರ್ತಕ್ಕಂಥದ್ದು. ಅದೇ ಮಾತನ್ನೇ ಯತೀಂದ್ರ ಅವರು ಕೂಡ ಆಡಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಕುರಿತು ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾರೆ ಭಾಳ ವಿಶೇಷವಾಗಿರುವಂಥದ್ದು. ಸರ್ಕಾರದ ಚಳಿ ಬಿಡಿಸ್ತೀವಿ ಅಂತೇಳಿ ವಿರೋಧ ಪಕ್ಷ ಹೇಳ್ತಾ ಇದೆ. ಅಲ್ಲ, ನಾವು ಅಧಿವೇಶನ ಮಾಡದೆ ಜನರ ಸಮಸ್ಯೆಗಳು ಅರ್ಥಪೂರ್ಣವಾಗಿ ಚರ್ಚೆ ಆಗಲಿ ಅಂತ ಹೇಳಿ ವಿರೋಧ ಪಕ್ಷದವರು ಯಾವುದೇ ವಿಷಯ ತಂದರೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಸರ್ಕಾರ ಜನರ ಸಮಸ್ಯೆಗಳಿಗೆ ಏನು ಅವರು ಎತ್ತುತ್ತಾರೆ, ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಕ್ರಮ ತೊಗೊಂಡಿದ್ದೀವಿ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ. ನಮಗೆ ಗೊತ್ತಿರೋಂಗೆ ಇವತ್ತು ಏನೇನು ಸಮಸ್ಯೆಗಳು ಬಂದಿತ್ತು ಈ ವರ್ಷ ಅಲ್ಲ, ಅದನ್ನೆಲ್ಲ ನಾವು ಸಮರ್ಥವಾಗಿ ಎದುರಿಸಿದ್ದೀವಿ, ಸೊ ಬಗೆಹರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಕೂಡ ಎದುರ್ಕೊಳ್ಳುವಂಥ ಏನೂ ಪ್ರಮೇಯ ಇಲ್ಲ. ಚಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ ಅಂತಂದರೆ ಪವರ್ ಶೇರಿಂಗ್ ಅನ್ನೋದು ಒಂದು ನಾಟಕ, ಅದೊಂದು ಡ್ರಾಮಾ, ಅದೆಲ್ಲ ಡ್ರಾಮಾ ಇದೆ ಅಂತ ಈಗ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಅವ್ರಿಗೆ ಏನಕ್ಕೆ, ಸೊ ಹಾಗಾಗಿ ನಮ್ಮ ಪಕ್ಷದ ಬಗ್ಗೆ ನಾವು ನೋಡ್ಕೊಳ್ತೀವಿ, ಅದ್ರ ಚಿಂತೆ ಅವ್ರಿಗೆ ಬಿಡಿ ಅಂತ ಹೇಳಬೇಕು. ಇದು ಏನಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು, ನಮ್ಮ ಪಕ್ಷ ವಿಚಾರ ನಾವು ಬಿಟ್ಬಿಡಿ ನಮಗೆ ಅಂತ ಹೇಳ್ತಾ ಇರುವಂಥದ್ದು. ಇದು ಕ್ಯಾಮರಾ ಪರ್ಸನ್ ನಾಯಕ ಜೊತೆ ದಿಲೀಪ್ ಕುರುಂದಳ್ಳಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಕುರಿತು ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾರೆ ಭಾಳ ವಿಶೇಷವಾಗಿರುವಂಥದ್ದು. ಸರ್ಕಾರದ ಚಳಿ ಬಿಡಿಸ್ತೀವಿ ಅಂತೇಳಿ ವಿರೋಧ ಪಕ್ಷ ಹೇಳ್ತಾ ಇದೆ. ಅಲ್ಲ, ನಾವು ಅಧಿವೇಶನ ಮಾಡದೆ ಜನರ ಸಮಸ್ಯೆಗಳು ಅರ್ಥಪೂರ್ಣವಾಗಿ ಚರ್ಚೆ ಆಗಲಿ ಅಂತ ಹೇಳಿ ವಿರೋಧ ಪಕ್ಷದವರು ಯಾವುದೇ ವಿಷಯ ತಂದರೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಸರ್ಕಾರ ಜನರ ಸಮಸ್ಯೆಗಳಿಗೆ ಏನು ಅವರು ಎತ್ತುತ್ತಾರೆ, ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಕ್ರಮ ತೊಗೊಂಡಿದ್ದೀವಿ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ. ನಮಗೆ ಗೊತ್ತಿರೋಂಗೆ ಇವತ್ತು ಏನೇನು ಸಮಸ್ಯೆಗಳು ಬಂದಿತ್ತು ಈ ವರ್ಷ ಅಲ್ಲ, ಅದನ್ನೆಲ್ಲ ನಾವು ಸಮರ್ಥವಾಗಿ ಎದುರಿಸಿದ್ದೀವಿ, ಸೊ ಬಗೆಹರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಕೂಡ ಎದುರ್ಕೊಳ್ಳುವಂಥ ಏನೂ ಪ್ರಮೇಯ ಇಲ್ಲ. ಚಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ ಅಂತಂದರೆ ಪವರ್ ಶೇರಿಂಗ್ ಅನ್ನೋದು ಒಂದು ನಾಟಕ, ಅದೊಂದು ಡ್ರಾಮಾ, ಅದೆಲ್ಲ ಡ್ರಾಮಾ ಇದೆ ಅಂತ ಈಗ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಅವ್ರಿಗೆ ಏನಕ್ಕೆ, ಸೊ ಹಾಗಾಗಿ ನಮ್ಮ ಪಕ್ಷದ ಬಗ್ಗೆ ನಾವು ನೋಡ್ಕೊಳ್ತೀವಿ, ಅದ್ರ ಚಿಂತೆ ಅವ್ರಿಗೆ ಬಿಡಿ ಅಂತ ಹೇಳಬೇಕು. ಇದು ಏನಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು, ನಮ್ಮ ಪಕ್ಷ ವಿಚಾರ ನಾವು ಬಿಟ್ಬಿಡಿ ನಮಗೆ ಅಂತ ಹೇಳ್ತಾ ಇರುವಂಥದ್ದು. ಇದು ಕ್ಯಾಮರಾ ಪರ್ಸನ್ ನಾಯಕ ಜೊತೆ ದಿಲೀಪ್ ಕುರುಂದಳ್ಳಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಅರ್ಥಪೂರ್ಣವಾದಂತಹ ಚರ್ಚೆಗಳಾಗಬೇಕು, ಜನರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಅದು ಬಿಟ್ಟು ಬೇರೆ ರಾಜಕೀಯ ಮಾಡೋದಕ್ಕೆ ಬೆಳಗಾವಿಗೆ ಹೋಗಬೇಕು.